ಲಾರ್ಡ್ ಕರ್ತಲ್ಲಿ ಪ್ರಿಯರೇ, ಇವತ್ತಿನ ದೇವರ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಜ್ಞಾನೋಕ್ತಿ ಪುಸ್ತಕದಲ್ಲಿ ದೇವರು ಒಂದು ವಾಕ್ಯವನ್ನ ಬರೆದಿರ್ತಕ್ಕಂಥದ್ದು ನೋಡ್ತೀವಿ. ದೇವರಿಗೆ ಅಸಹ್ಯವಾಗಿರ್ತಕ್ಕಂಥ 7 ವಿಷಯಗಳಿವೆ. ಅವು ಯಾವ್ಯಾವಂದರೆ, ಜ್ಞಾನೋಕ್ತಿ 6ನೇ ಅಧ್ಯಾಯ ಅದರ 17ನೇ ವಚನದಲ್ಲಿ ನಾವು ನೋಡುವಾಗ 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವ್ಯಾವೆಂದರೆ, ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು. ಈ 7 ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನೋಡುವಾಗ 7 ವಿಷಯಗಳು ನಾವು ನೋಡ್ತಾ ಇದ್ದೇವೆ. ಅಂದರೆ, ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ಯಾರು ಸುಳ್ಳಿನ ನಾಲಿಗೆ ಉಳ್ಳವರಾಗಿರ್ತಾರೋ, ಸುಳ್ಳು ಮಾತಾಡ್ತಾರೋ, ನಿರ್ದೋಷಿಗಳ ರಕ್ತವನ್ನು ಸುರಿಸುವ ಕೈಗಳು, ಯಾರ ಪಾಪ ಮಾಡದೆ, ಯಾರು ತಪ್ಪಿರಲಿ ಅವ್ರಿಗೆ ಒಡೆಯದಾಗ್ಲಿ, ಬಡಿಯೋದಾಗ್ಲಿ, ಕೊಲೆ ಮಾಡೋದಾಗ್ಲಿ, ಇದು ಒಂದು. ಮತ್ತು ಮನಸ್ಸಿನ ದುರಾಲೋಚನೆಯಲ್ಲಿ ಇರ್ತಕ್ಕಂಥ, ಹೃದಯದಾಗ ದುರಾಲೋಚನೆ ಮಾಡುವವರು, ಇನ್ನೊಂದು ಕೇಡು ಮಾಡುವವರು, ಮತ್ತು ಸುಳ್ಳು ಸಾಕ್ಷಿ ಹೇಳುವರು, ಮತ್ತೆ ಒಡ ಹುಟ್ಟಿದವರಲ್ಲಿ ಜಗಳ ಹಚ್ಚುವರು, ಜಗಳ ಆಡುವುದು. ಇವು ದೇವರಿಗೆ ಅಸಹ್ಯವಾಗಿರ್ತಕ್ಕಂಥ ವಿಷಯಗಳಾಗಿವೆ. ಹಾಗಾಗಿ ಯಾರಾದರೂ ನಿರ್ದೋಷಿಗಳಿಗೆ ಹೊಡೆದಿರ್ತಕ್ಕಂಥವ್ರು, ಹೃದಯದಲ್ಲಿ ಕೆಟ್ಟ ಆಲೋಚನೆ ಮಾಡ್ತಕ್ಕಂಥವ್ರು, ಸುಳ್ಳು ಸಾಕ್ಷಿ ಹೇಳುವವರು, ಅಣ್ಣ ತಮ್ಮಂದಿರ ಕುಟುಂಬದಲ್ಲಿ ಜಗಳ ಹಚ್ಚುವರು, ನೀವು ಯಾರಾಗಿರಿ ಇದ್ರೆ ಇವು ದೇವರಿಗೆ ಅಸಹ್ಯವಾದಂತಹ ವಿಷಯಗಳಾಗಿವೆ. ಅವೆಲ್ಲ ಬಿಡ್ರಿ, ದೇವರ ಕಡೆ ತಿರುಗಿರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.